ಸ್ನೇಹಿತರೆ, ಸಿನಿಮಾ ನಟರನ್ನು ಕೆಲವು ಜನಗಳಾಗಲಿ ಕೆಲವು ವ್ಯಕ್ತಿಗಳನ್ನಾಗಲಿ ನಮ್ಮ ಹೀರೋ, ನಮ್ಮ ಶಿವಣ್ಣ, ನಮ್ಮ ಪ್ರೇಮ್, ನಮ್ಮ ಶರಣ್, ನಮ್ಮ ತಾರಕ್ಕ, ನಮ್ಮ ಸಾಧು ಕೋಕಿಲ ಅಂತೀವಿ. ಆದರೆ ಈಗಿನ ಹೀರೋಗಳು ಸಿನಿಮಾಗಷ್ಟೇ ಕಣ್ರಿ. ಹಿಂದೆ ಇತ್ತು ಕಣ್ರಿ ರೈತರ ಪರ, ರೈತರ ಶಕ್ತಿ ಬಗ್ಗೆ ಹೋರಾಡೋಂಥ ವ್ಯಕ್ತಿಗಳು ಕೆಲವರೇ ಇದ್ದರು. ಈಗ ಹೆಸರಿಗೋಸ್ಕರ ಇನ್ನೊಂದು ಸರಿ ರೈತರ ಪರ ಇದ್ದೀವಂತ ಪಿಕ್ಚರು, ಈ ಧ್ವನಿ ಸುರುಳಿ, ಹಾಡು ಬಿಡುಗಡೆ, ಟೀಸರ್, ಮಣ್ಣು ಮಸಿ ಅಂತ ಆಗ್ತಾರಲ್ಲ, ಚಪ್ಪಲಿ ಹೊಡೀರಿ. ಚಪ್ಪಲಿ ತಾಂಡೆ ನೀವು ಹೊಡಿಬೇಕು ಅಂಥವ್ರಿಗೆ. ಯಾಕೆ ಅಂದರೆ ಯಾವನ್ರಿ ಇವತ್ತು ಬಿಡದಿ ರೈತರಲ್ವ, ಯಾವ ಮೂಲೆ ರೈತರಾಗಲಿ ನಮ್ಮ ಕರ್ನಾಟಕದ ರೈತರು, ನಮ್ಮ ಕರ್ನಾಟಕದ ಸೊತ್ತು. ಹಾಗಾಗಿ ಯಾವ ಮೂಲೆಯಲ್ಲಿ ರೈತರಿಗೆ ತೊಂದರೆ ಆದರೂ ಮಾತಾಡಬೇಕು. ಈಗಿನ ನಟರು ಬರೀ ಸಿನಿಮಾದ ಪ್ರಚಾರಕ್ಕೋಸ್ಕರ, ಸಿನಿಮಾ ಪ್ರಚಾರದ ತೆವಳಿಗೋಸ್ಕರ ಅಷ್ಟೆ. ಅದೇ ದರ್ಶನ್ನು ಆಗಿದೆ ಆ ವ್ಯಕ್ತಿಯಿಂದ ಕೆಟ್ಟ ಕೆಲಸ. ಅಕಸ್ಮಾತ್ ಅವರು ಹೊರಗಿದ್ದಿದ್ರೆ ಇವತ್ತು ರೈತರ ಪರ ಮಾತಾಡೋರು ನಾವು. ಆದರೆ ಇವತ್ತಿರೋಂಥ ಹೀರೋಗಳು ಕೆಲವರು ಇದ್ದಾರೆ, ಸೋ ಕಾಲ್ಡ್ ಫಿಲಮ್ ಹೀರೋಗಳು, ಸೋ ಕಾಲ್ಡ್ ರೈತರ ಬಗ್ಗೆ ಆಸೆ ತೋರಿಸೋರು, ಸೋ ಕಾಲ್ಡ್ ನಮ್ಮ ಭಾಷೆ ಬಗ್ಗೆ ಅಭಿಮಾನ ತೋರಿಸ್ತಾರೋ, ಸೋ ಕಾಲ್ಡ್ ನಮ್ಮ ಭಾಷಾ ಅಭಿಮಾನ, ರೈತ ಅಭಿಮಾನ ತೋರಿಸ್ತಾರಲ್ಲ ಪಿಕ್ಚರಲ್ಲಿ. ತಮ್ಮ ಪ್ರಚಾರದ ತೆವಳಿಗೆ, ಪಿಕ್ಚರಿನ ಪ್ರಚಾರದ ತೆವಳಿಗೆ ತೋರಿಸ್ತಾರಲ್ಲ, ಅಂಥವ್ರನ್ನ ಕೆಪ್ಪಿಗೆ ಹೊಡೆದು ಆಚೆ ಹಾಕಿ. ಇನ್ನೊಂದು ಸರಿ ರೈತರ ಹಾಡು ಮಾಡಿರೆ, ಇನ್ನೊಂದು ಸರಿ ರೈತರ ಬಗ್ಗೆ ಮಾತಾಡಿರೆ, ಒಬ್ಬನಾರು ಬಾಯಿ ಬಿಟ್ರಣ್ರಿ ಮಾಡಲಿ. ಕೆಲವರು ತೀರೋಗಿರ್ತಾರೆ, ಕೆಲವರು ಹಾಡು ಹೇಳಿ ಅದೊಂದು ಸಮಾಜ ಸೇವೆ ರಂಜನೆ ಮಾಡಿರ್ತಾರೆ. ಅಂಥವರಿಗೆ ಸಮಾಧಿ ಕಟ್ಟಬೇಕು ಅಂತ ಮೀಡಿಯಾದಲ್ಲಿ ದೊಡ್ಡದು ಇದು ಮಾಡಿ ಕೇಳ್ತಾರೆ, ವಿಡಿಯೋ ಮಾಡಿ ಅವರಿಗೆ ಸಮಾಧಿ ಆಗಬೇಕು ಅಂತ. ರೈತರ ಬಗ್ಗೆ ಕೇಳೋಕ್ಕೆ ನಾಲಿಗೆ ಸತ್ತೋಗಿದವ. ಹಂಸಲೇಖ ಅವರು ಇವತ್ತು ಜಾನಕಿ ಅಮ್ಮನವ್ರ ಬಗ್ಗೆ ಕೇಳಿದ್ರು, ಅದು ಸರಿ, ಉತ್ತಮ. ಆದರೆ ನಮ್ಮ ರೈತರ ಬಗ್ಗೆ ಒಂದಿನಾರು ಧ್ವನಿ ಎತ್ತಿರಣ್ರಿ. ಹಾಡಲ್ಲಿ ನಾಟಕಕ್ಕೋಸ್ಕರ ಹಾಡಿನ ನೀವು ತೋರಿಸ್ತಿರೋ ಹೊರ್ತು ಜಾನಕಿ ಅಮ್ಮನವ್ರ ಬಗ್ಗೆ ಕೇಳಿದ್ರಿ. ಆದರೆ ರೈತರ ಹೆಣ್ಣುಮಕ್ಕಳು, ರೈತರು ಕಷ್ಟಪಡ್ತಾಯಿದ್ದಾರೆ. ಬಾಯಿ ಏನಾರು ನಿಮ್ಮದು ಸತ್ತೋಗಿತ್ತ ಕೇಳೋಕ್ಕೆ? ಏನು ಕೇಳಬಾರ್ದು ಅಂತನಾ? ಸಾಧು ಕೋಕಿಲ ಅವ್ರ ಬಗ್ಗೆ ಕೇಳ್ತೀನಿ, ಹೆಸರು ಹಿಡ್ದೇ ಹೇಳ್ತೀನಿ. ನೀವೆಲ್ಲ ರೈತರ ಅಭಿಮಾನ, ರೈತರು ಹಂಗಿರಬೇಕು. ನೀವು ಆ ಪಕ್ಷದಲ್ಲಿದ್ದೀರ ಅಂಥೇಳಿ ಸರ್ಕಾರವನ್ನು ನ್ಯಾಯಕ್ಕೆ ಕೇಳಲಿಲ್ಲ, ನೀವು ರೈತರ ಪರ ಹೋರಾಟಕ್ಕೆ ನಿಲ್ಲಿಲ್ಲ. ಆದರೆ ನೀವು ನಟರ, ನೀವು ಮ್ಯೂಸಿಕ್ ಮಾಡೋರ, ಯಾರು ಮಾಡೋರು? ರೈತರ ಬಗ್ಗೆ ಏನಾದ್ರು ಕಾಳಜಿ ಇದೆಯಾ? ಕಾಳಜಿ ಇಲ್ಲದಂಥ ನಾಲಾಯಕ್ ಫಿಲಮ್ ಇನ್ನೋರಿಗೆ ಹಿಂಗೆ ಬೈತೀನಿ. ಅಣ್ಣವರು ಕಣ್ರಿ, ಅಣ್ಣವರಿಗೆ ಕೈ ಮುಗಿಬೇಕಣ್ರಿ. ಅಣ್ಣವರು ಈ ಸಮಯದಲ್ಲಿ ಎಷ್ಟು ನೆನಪಾಗ್ತಾರೆ ಅಂದರೆ ತುಂಬ ನೆನಪಾಗುತ್ತೆ. ಅಣ್ಣವ್ರು ಇವತ್ತು ಬದುಕಿದ್ದಿದ್ರು, ಅವರು ಕೈ ಮೈ ದೇಹ ಅವರಿಗೆ ಒಂದು ಸಪೋರ್ಟ್ ಕೊಡದಿದ್ರು, ಇವತ್ತು ಅಣ್ಣವ್ರು ಹೋಗಿ ಹೋರಾಟಕ್ಕೆ ಖಂಡಿತ ನಿಲ್ಲೋರು ಇಲ್ಲ. ಒಂದು ಕೈಲಾಗದಿದ್ರು ಒಂದು ವಿಸಿಟ್ ಕೊಟ್ಟಾರು ಬರೋರು. ಆದರೆ ರೈತರ ಹೋರಾಟದ ವೇದಿಕೆಗೆ ಇವತ್ತು ಹತ್ತುತ್ತಾ ಇಲ್ಲ. ಶಿವಣ್ಣನ ನಾನು ಖಂಡಿಸಿ ಕೇಳ್ತೀನಿ, ನೀವು ಯಾಕೆ ರಾಮನಗರದ MLA ಅವರು ಹುಷಾರಿಲ್ಲ ಅಂತ ಹೋಗಿ ನೀವು ಗೀತಕ್ಕನವ್ರ ಆಸ್ಪತ್ರೆಗೆ ಹೋಗಿ ವಿಚಾರಿಸ್ಕೆ ಬರ್ತೀರಾ? ರೈತರ ಬಗ್ಗೆ ಕೇಳಕ್ಕೆ ನೀವು ಯಾಕೆ ಹಣ ಬಿಡೋದಕ್ಕೆ ಬರಲಿಲ್ಲ? ಭಾಷೆ ಅಭಿಮಾನಿಗಳ ಸಭೆಗಳಿಗೆ ನೀವು ಯಾಕೆ ಕಮ್ಮಿ ಬರೋದು? ರೈತರಿಗೆ ಸಭೆಗಳಿಗೆ ನೀವು ಯಾಕೆ ಹೋಗಲಿಲ್ಲ? ರಾಮನಗರದ MLA ಹುಷಾರಿಲ್ಲ ಅಂತ ವಿಚಾರಿಸೋಕ್ಕೆ ಹೋಗಿದ್ದೀರಾ? ಯಾಕೆ? ಗೀತಕ್ಕನವರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ಅಂತನಾ? ನಿಮ್ಮ ಭಾವನವರು ಕಾಂಗ್ರೆಸ್ ಮಿನಿಸ್ಟ್ರು ಅಂತನಾ? ಡಾಕ್ಟರ್ ರಾಜ್ಕುಮಾರ್ ಇದ್ರು ಕಣ್ರಿ. ಎಂದು ರಾಜಕೀಯದ ಭಾಷೆ ಮಾಡಲಿಲ್ಲ, ರಾಜಕೀಯ ಮೆಟ್ಲತ್ತಲಿಲ್ಲ, ರಾಜಕೀಯ ಪರವಾಗಿ ಪ್ರಚಾರ ಮಾಡಲಿಲ್ಲ, ರಾಜಕೀಯ ನಾಯಕರು ಪರ ನಿಲ್ಲಲಿಲ್ಲ. ಸತ್ಯದ ಪರ ನಿಂತರು. ಸತ್ಯ ಹೃದಯದಿಂದ ಅವರು ತಮಿಳುನಾಡಿಂದ ಬಂದು ಅಕಸ್ಮಾತ್ ನೆಲೆಸಿರ್ಬೋದು. ನಿಜವಾದ ಕನ್ನಡಿಗ ನಟ ಅಂದರೆ ದರ್ಶನ್ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರು. ಅಂಥವ್ರ ಬಗ್ಗೆ ಮಾತಾಡೋಕ್ಕೆ ನಮ್ಗೆ ಯೋಗ್ಯನಲ್ಲ. ಚಿಕ್ಕ ವಯಸ್ಸಿನಿರ್ಬೋದು, ಆದರೆ ಮಾತಾಡಲೇಬೇಕಾಗುತ್ತೆ. ಅವರು ಮಾಡಿದಂಥ ಚಳುವಳಿ ನಾನು ಕಣ್ಣಾರೆ ಕಂಡಿಲ್ಲ. ಜನಗಳು ಹೇಳಿದಂತೂ ಅವ್ರು ಮಾಡಿದಂಥ ಚಳುವಳಿಯ
ಶಕ್ತಿ, ಗೋಕಾಕ್ ಚಳುವಳಿ ಇಂದು ಎಲ್ಲರ ಮನದಲ್ಲಿ ನಿಂತಿದೆ, ಎಲ್ಲರ ಹೃದಯದಲ್ಲಿ ನಿಂತಿದೆ, ರಕ್ತದಲ್ಲೂ ರಾಜ್ಕುಮಾರ್ ಅವರ ಹೆಸರು ಹೇಳಕ್ಕೆ ನಿಂತಿದೆ. ಅಂಥ ನಟರು ಇಂದು ಮಾಯವಾಗಿದ್ದಾರೆ. ಅಂಥ ನಟರು ಬರಬೇಕು. ದರ್ಶನ್ ಅವರು ಏನೋ ಮಾಡಬಾರ್ದು ಕೆಲಸ ಮಾಡ್ಕೊಂಡು ಆಗಬಾರ್ದು ಹಾಗೆ ಹೋದರು. ಅವ್ರು ಇದ್ದಿದ್ರೆ ನಿಜವಾಗ್ಲೂ ರೈತರು ಹೋರಾಟಕ್ಕೆ ಬಂದಿರೋರು, ರೈತರ ಪರ ಧ್ವನಿ ಎತ್ತಿದ್ದಾರೆ. ಇವತ್ತಿನ ನಾಯಕ ನಟಿಯರು ಕೆಲವು ಸಿನಿಮಾ ಪ್ರಚಾರಕ್ಕೋ ಇಲ್ಲಾಂದ್ರೆ ಅವರು ವೈಯಕ್ತಿಕ ಪ್ರಚಾರಕ್ಕೆ ಹೊರತು ರೈತರ ಬಗ್ಗೆ ಹಾಡಾಕ್ತಾರೆ, ರೈತರ ಬಗ್ಗೆ ಇದು ಮಾಡ್ತಾರೆ ಬಿಟ್ಟರೆ ನಿಜವಾದ ಮನಸ್ಥಿತಿಯಿಂದ ರೈತರಿಗೆ ಅವತ್ತು ಸಪೋರ್ಟ್ ಮಾಡಲಿಲ್ಲ, ರೈತರ ಬಗ್ಗೆ ಹೋರಾಟ ಮಾಡಲಿಲ್ಲ, ರೈತರ ಪರ ನಿಲ್ಲಿಲ್ಲ. ಆದರೆ ಅಣ್ಣವರು ಇಡೀ ಕೇಂದ್ರ ಸರ್ಕಾರನೇ ಅವರು ಒಂದು ಟೈಮ್ ವಿರುದ್ಧ ನಿಂತಿತ್ತಂತೆ, ಎಲೆಕ್ಷನ್ನಿಗೆ ನಿಲ್ತಾರೆ ಅಂತ ಯಾರೋ ಸುಳ್ಳು ಸುದ್ದಿ ಹಬ್ಬಿಸಿ ಅಂಥದ್ರಲ್ಲೂ ಎಲೆಕ್ಷನ್ನಿಗೆ ನಿಲ್ಲಿಲ್ಲ, ಯಾವುದೇ ನಾಯಕರ ಮಾತಿಗೆ ಕರಗಲಿಲ್ಲ, ಯಾವ ಕಾಂಗ್ರೆಸ್ ನಾಯಕರ ಜೊತೆ ಬಿಸ್ನೆಸ್ ಮಾಡಲಿಲ್ಲ, ಯಾವುದೋ ಪಾರ್ಟಿಗೆ ಅವರು ಸೊತ್ತಾಗಲಿಲ್ಲ. ಕನ್ನಡಿಗರ ನಿಜವಾದ ನಾಯಕ ನಟ, ಕನ್ನಡ ಅಭಿಮಾನ ಅಂದರೆ ಮುತ್ತು ರಾಜಣ್ಣನ ನೋಡಿ ಕಲಿಬೇಕು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸಮಾಜದ ಪರವಾಗಿ, ಸಮಾಜದ ಸತ್ಯದ ಪರವಾಗಿ, ಯಾವುದೋ ವ್ಯಕ್ತಿಯ ತೇಜೋವಧೆ, ಯಾರನ್ನು ಬೈಬೇಕು, ಯಾರನ್ನು ಇದು ಮಾಡಬೇಕು ಅಂತಲ್ಲ, ಸಮಾಜದ ಪರವಾಗಿ ಈ ವಿಡಿಯೋ, ರೈತರ ಪರವಾಗಿ, ಸತ್ಯದ ಪರವಾಗಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಏನಾದ್ರು ಪದಬಳಕೆಯಲ್ಲಿ ತಪ್ಪಿದರೂ ದಯವಿಟ್ಟು ಜನಗಳು ಕ್ಷಮಿಸಬೇಕು ಅಂತ ಹೇಳ್ತಾ, ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ, ಜೈ ಕನ್ನಡ.